ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂದ್ರೇನು, ಅದರಲ್ಲಿರೋ ಬೆನಿಫಿಟ್ಸ್ ಏನು, ಅದರಲ್ಲಿರೋ ಡಿಸ್ಅಡ್ವಾಂಟೇಜಸ್ ಏನು. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಂದರೆ ಇದು ಕೂಡ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಥರ. ಇದು ಕೂಡ ನಿಮ್ಮ ಹಣನ ಕಂಪ್ಲೀಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ನಿಮ್ಮ ಹಣ ಮ್ಯೂಚುವಲ್ ಫಂಡ್ಸ್ ಮುಖಾಂತರ ನಿಮ್ಮ ಹಣ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ನೀವು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲಿ ಒಂದು ಅಡ್ವಾಂಟೇಜಸ್ ಏನಂದರೆ, ನೀವು ನಿಮ್ಮ ಹಣನ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಅಪ್ ಟು 1.5 ಲಕ್ಷದವರೆಗೂ ನಿಮಗೆ ಸೆಕ್ಷನ್ 80C ಪ್ರಕಾರ ನಿಮಗೆ ಟ್ಯಾಕ್ಸ್ ಸೇವಿಂಗು ಕೂಡ ಸಿಗುತ್ತೆ. ನೀವು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ನೀವೇನಾದರೂ ಹಣ ಇಡಬೇಕು ಅಂದರೆ ಶಾರ್ಟ್ ಟರ್ಮಲ್ಲಂತೂ ಇಲ್ಲಿ ನೀವು ಹಣ ಇಡೋದಕ್ಕಾಗೋದಿಲ್ಲ. ಯಾಕಂದರೆ ನಿಮಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಮಿನಿಮಮ್ 3 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ನೀವು ಇಲ್ಲಿ ಒಂದು ಸಲ ಹಣ ಹೂಡಿಕೆ ಮಾಡಿದಾಗ ನೀವು ಸಲೀಸಾಗಿ ಹಣನ ವಿಡ್ರಾ ಮಾಡೋದಕ್ಕಾಗಲ್ಲ. ನಿಮಗೆ ಈ 3 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಆದ್ದರಿಂದ ನೀವು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದಾಗ ನೀವು ಲಾಂಗ್ ಟರ್ಮಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. 5ರಿಂದ 10 ವರ್ಷದಲ್ಲಿ ಆ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ELSS ಆಪ್ಷನ್ನ ಚೂಸ್ ಮಾಡಿದಾಗ ನಿಮಗೆ ಒಳ್ಳೆ ರೀತಿ ಬೆನಿಫಿಟ್ ಸಿಗುತ್ತೆ. ಅದು ಬಿಟ್ಟು ನೀವು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಖಂಡಿತವಾಗಿ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನೀವು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಹಣ ಕಂಪ್ಲೀಟಾಗಿ ಡೈವರ್ಸಿಫೈಡ್ ಆಗಿರುತ್ತೆ. ನಿಮ್ಮ ಹಣ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು, ಮಿಡಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಕೂಡ ಪ್ರತಿಯೊಂದು ಕಡೆನೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಹಣ ಸಾಕಷ್ಟು ರೀತಿಯಲ್ಲಿ ಡೈವರ್ಸಿಫೈ ಆಗಿರುತ್ತೆ. ಸಾಕಷ್ಟು ರೀತಿಯಲ್ಲಿ ಡೈವರ್ಸಿಫೈ ಆದಾಗ ಯಾವುದಾದ್ರೂ ಕೆಲವು ಕಂಪ್ನಿ ಸ್ಟಾಕ್ಸ್ ಕೆಳಗೆ ಬಂದ್ರೂ, ಯಾಕಂದರೆ ನಿಮ್ಮ ಹಣ ಎಲ್ಲ ಥರ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಲಾಸ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ನೀವು ಮಿನಿಮಮ್ 500 ರೂಪೀಸಿಂದನೂ ಈ ಸೇವಿಂಗ್ ಸ್ಕೀಮ್ನ ನೀವು ಓಪನ್ ಮಾಡ್ಬೋದು. ನೀವು ಸೇವಿಂಗ್ ಸ್ಕೀಮ್ನ SIP ಮುಖಾಂತರ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮುಖಾಂತರನೂ ಕೂಡ ನೀವು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ನ ನೀವು ಓಪನ್ ಮಾಡ್ಬೋದು. ನಿಮಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ನಿಮಗೆ ರಿಟರ್ನ್ ಆಫ್ ಇಂಟ್ರೆಸ್ಟು ಕೂಡ ಸ್ವಲ್ಪ ಜಾಸ್ತಿ ಬರುತ್ತೆ. ಮಿನಿಮಮ್ ಒಂದು 10ರಿಂದ 15% ನಿಮಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾರೋದು ಮಿನಿಮಮ್ ಒಂದು 5ರಿಂದ 10 ವರ್ಷದವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ಸಿಗುತ್ತೆ. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ನ ಯಾವ ರೀತಿ ಓಪನ್ ಮಾಡೋದು, ಎಲ್ಲಿ ಓಪನ್ ಮಾಡೋದು ಅಂದರೆ ಸಾಕಷ್ಟು ರೀತಿಯಲ್ಲಿ ಈಗ ಆನ್ಲೈನಲ್ಲೇ ಆ್ಯಪ್ಸ್ ಬಂದ್ಬಿಟ್ಟಿದೆ, ಆನ್ಲೈನಲ್ಲಿ ವೆಬ್ಸೈಟ್ಸ್ಗಳಿದೆ. ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ಗಳಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಮ್ಯೂಚುವಲ್ ಫಂಡ್ಸ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಆಪರ್ಚುನಿಟಿ ಇರುತ್ತೆ. ನೀವು ಆನ್ಲೈನಲ್ಲೂ ಕೂಡ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ನೀವು ಹಣನ ಹೂಡ್ಬೋದು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ KYC ಡಾಕ್ಯುಮೆಂಟ್ಸ್ನ ನೀವು ಅವರಿಗೆ ಸಬ್ಮಿಟ್ ಮಾಡಬೇಕು. KYC ಡಾಕ್ಯುಮೆಂಟ್ ಅಂದರೆ ನಿಮ್ಮ ಪಾನ್ ಕಾರ್ಡ್ ಇರ್ಬೋದು, ಅದು ID ಪ್ರೂಫ್ ಆಗುತ್ತೆ, ನಿಮ್ಮ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡು, ನೀವು 2 ಕೊಟ್ಟಾಗ KYC ವ್ಯಾಲಿಡೇಟ್ ಆದಾಗ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ನೀವು ಅಲ್ಲಿ ಮಿನಿಮಮ್ ಪ್ರತಿ ತಿಂಗಳು ಒಂದು 500 ರೂಪಾಯಿ ಹಾಕ್ಕೊಂಡು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸು ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಯಾರು ಟ್ಯಾಕ್ಸ್ನ ಸೇವ್ ಮಾಡಬೇಕು ಮತ್ತು ಫಸ್ಟ್ ಟೈಮ್ ಇನ್ವೆಸ್ಟರ್ಸು, ಕೆಲವರಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಂತಲೇ ಗೊತ್ತಿರೋದಿಲ್ಲ, ನಾನು ಪ್ರತಿಯೊಂದನ್ನು ನಾನೇ ಮ್ಯಾನೇಜ್ ಮಾಡಬೇಕು ಅನ್ನೋ ವಿಷಯನೂ ಗೊತ್ತಿಲ್ಲ ಅಂದವರು ಇಲ್ಲಿ ಈಸಿಯಾಗಿ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಫಂಡ್ಸ್ನ ಮ್ಯೂಚುವಲ್ ಫಂಡ್ ಕಂಪ್ನಿಗಳವರು ಹಣನ ಮ್ಯಾನೇಜ್ ಮಾಡ್ತಾರೆ. ಮತ್ತು ಆ ರೀತಿಯಲ್ಲಿ ಮ್ಯಾನೇಜ್ ಮಾಡೋ ಹಣದಿಂದನೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ರಿಟರ್ನ್ಸ್ ಕೊಡೋ ಹಾಗೂ ಕೂಡ ಅವರು ನೋಡ್ಕೊಳ್ತಾರೆ. ನೀವು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ 3 ಥರ ಇನ್ವೆಸ್ಟ್ಮೆಂಟ್ ಮಾಡೋದು. ಮೊದಲನೆಯ ವಿಧಾನ ಏನಂದರೆ ಕಂಪ್ಲೀಟಾಗಿ ನೀವು ಗ್ರೋತ್ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟ್ ಮಾಡೋದು. ಗ್ರೋತ್ ಓರಿಯೆಂಟೆಡ್ ಅಂದರೆ ನಿಮ್ಮ ಹಣ ನೀವು ರೆಗ್ಯುಲರಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ, ನಿಮ್ಮ ಹಣ ನೀವು ವಿಡ್ರಾ ಮಾಡೋದಿಲ್ಲ, ನಿಮ್ಮ ಹಣ ಯಾವಾಗಲೂ ಗ್ರೋ ಆಗೋದಕ್ಕೆ ನೀವು ಟ್ರೈ ಮಾಡ್ತಿರ್ತೀರ. ಅಂಥದನ್ನು
ಗ್ರೋತ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು. ಇಲ್ಲಿ ನೀವು ಯಾವುದೇ ಡಿವಿಡೆಂಡ್ಸ್ನ ವಾಪಸ್ ತಗೊಳೋದಿಲ್ಲ, ಯಾವುದೇ ಹಣನ ವಾಪಸ್ ತಗೊಳಲ್ಲ. ಅದ್ರ ಬದಲು ನೀವು ರೆಗ್ಯುಲರ್ ಆಗಿ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ. ರೆಗ್ಯುಲರ್ ಆಗಿ ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಹಣ ಬೇಗ ಗ್ರೋ ಆಗುತ್ತೆ. ನಿಮ್ಮ ಹಣ ಬೇಗ ಗ್ರೋ ಆದಾಗ ನಿಮ್ಮ ಫೈನಾನ್ಷಿಯಲ್ ಗೋಲ್ನ ಬೇಗ ನೀವು ಅಚೀವ್ಮೆಂಟ್ ಮಾಡ್ಕೊಳ್ಬೋದು. ಎರಡನೆಯ ವಿಧಾನ ಏನಂದರೆ, ನೀವು ರೆಗ್ಯುಲರ್ ಆಗಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳವರು ಅವರು ಪ್ರಾಫಿಟ್ ಗಳಿಸಿದಾಗ ನಿಮಗೆ ಡಿವಿಡೆಂಡ್ಸ್ ರೂಪದಲ್ಲೂ ಕೂಡ ನಿಮಗೆ ರೆಗ್ಯುಲರ್ ಆಗಿ ಹಣ ಕೊಡ್ತಿರ್ತಾರೆ. ನೀವು ಆ ಥರ ನಿಮಗೆ ಡಿವಿಡೆಂಡ್ಸ್ನ ನೀವು ತಗೊಂಡಾಗಿದ್ರೆ ಆ ಥರ ಸ್ಕೀಮಲ್ಲೂ ಕೂಡ ನೀವು ಹಣನ ತೊಡಗಿಸ್ಕೊಳ್ಬೋದು. ನಿಮ್ಗೆ ಏನು ಡಿವಿಡೆಂಡ್ ಬರುತ್ತೋ, ಇಲ್ಲಿ ನಿಮಗೆ ಏನು ಡಿವಿಡೆಂಡ್ ಬರುತ್ತೋ, ರೆಗ್ಯುಲರ್ ಆಗಿ ಯಾವಾಗಾದರೂ ಮ್ಯೂಚುವಲ್ ಫಂಡ್ಸು ಪ್ರಾಫಿಟ್ ಇಲ್ಲಿದ್ದಾಗ ನಿಮಗೆ ಡಿವಿಡೆಂಡ್ ಬರುತ್ತಲ್ವಾ, ಆ ಹಣ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಮೂರನೇ ಥರ ಯಾವ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ, ನೀವು ರೆಗ್ಯುಲರ್ ಆಗಿ ಹಣ ಇನ್ವೆಸ್ಟ್ಮೆಂಟ್ ಮಾಡೋ ಜೊತೆಯಲ್ಲಿ ನಿಮಗೆ ಏನು ಡಿವಿಡೆಂಡ್ ಬರುತ್ತೋ ಆ ಡಿವಿಡೆಂಡ್ನು ಕೂಡ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡೋದು. ಆ ಥರ ಸ್ಕೀಮಲ್ಲೂ ನೀವು ಕೂಡ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ನ ನೀವು ಓಪನ್ ಮಾಡ್ಕೊಳ್ಬೋದು. ನೀವು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಮ್ಯೂಚುವಲ್ ಫಂಡ್ಸಲ್ಲೇ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನೆಲ್ಲ ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಬೇಕು ಅಂದರೆ, ನೀವು ಫಸ್ಟ್ ತಿಳ್ಕೊಬೇಕಾರೋದು, ನೀವು ಯಾವ ಮ್ಯೂಚುವಲ್ ಫಂಡಲ್ಲಿ ಹಣ ಇಡ್ತಿರ್ತೀರೋ ಆ ಮ್ಯೂಚುವಲ್ ಫಂಡ್ಸು ಎಷ್ಟು ರಿಟರ್ನ್ಸ್ ಕೊಡ್ತಾ ಇದೆ. ಒಂದು ಲಾಸ್ಟ್ 5 ಇಯರ್ಸ್, ಲಾಸ್ಟ್ 10 ಇಯರ್ಸ್, ಲಾಸ್ಟ್ 15 ಇಯರ್ಸು ಯಾವ ರೀತಿ ರಿಟರ್ನ್ ಕೊಡ್ತಿದೆಯಾ ಅನ್ನೋದನ್ನು ನೀವು ಒಂದು ಚೆಕ್ ಮಾಡ್ಕೊಳ್ಬೇಕು. ಮತ್ತು ಎರಡನೇ ನೀವೇನು ಚೆಕ್ ಮಾಡ್ಕೊಳ್ಬೇಕಂದ್ರೆ, ಆ ಮ್ಯೂಚುವಲ್ ಫಂಡ್ಸ್ನ ಯಾರು ಮ್ಯಾನೇಜ್ ಮಾಡ್ತಿರ್ತಾರೋ, ಯಾವ ಕಂಪನಿ ಇಲ್ಲಾಂದರೆ ಬ್ಯಾಂಕ್ ಮ್ಯಾನೇಜ್ ಮಾಡ್ತಿರ್ತದೋ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆ ಅಂತಲೂ ಚೆಕ್ ಮಾಡ್ಕೊಳ್ಬೇಕು. ನೀವು ಆ ಮ್ಯೂಚುವಲ್ ಫಂಡ್ ನಡೆಸೋರು ಎಷ್ಟು ಖರ್ಚು ಮಾಡ್ತಾರೆ, ಆ ಮ್ಯೂಚುವಲ್ ಫಂಡ್ಸ್ ಯಾರು ನಡೆಸ್ತಾರೋ ಅಲ್ಲಿ ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇದೆ, ಎಷ್ಟು ಖರ್ಚಾಗ್ತಾ ಇದೆ ಆ ಮ್ಯೂಚುವಲ್ ಫಂಡ್ಸ್ ನಡೆಸೋದಕ್ಕೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಆ ಮ್ಯೂಚುವಲ್ ಫಂಡ್ಸ್ನ ಯಾರು ನಡೆಸ್ತಿರ್ತಾರೋ ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಬ್ಯಾಕ್ಗ್ರೌಂಡನ್ನು ನೀವು ತಿಳ್ಕೊಳ್ಬೇಕು. ಯಾಕಂದಾಗ ನೀವು ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ರಿಸರ್ಚ್ ಮಾಡಿದಾಗ ನೀವು ಹಾಕೋ ಹಣ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ನೀವೇನು ಹಣ ಹಾಕ್ತಿರೋ ಆಗ ಆ ಹಣ ಒಳ್ಳೆ ರೀತಿಯಲ್ಲಿ ಗ್ರೋ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರುವ ಪ್ರತಿಯೊಂದು ವಿಷಯನೂ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ಖಂಡಿತವಾಗಿ ನಿಮ್ಮ ಹಣನ ಒಳ್ಳೆ ರೀತಿಯಲ್ಲಿ ವೃದ್ಧಿ ಮಾಡ್ಕೊಳ್ಬೋದು, ಒಳ್ಳೆ ರೀತಿಯಲ್ಲಿ ಹಣನೂ ಕೂಡ ಮಾಡ್ಕೊಳ್ಬೋದು ಅನ್ನುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.